ನೀವೇನಾದರೂ ಪ್ರತಿದಿನ ಈ 10 ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಮಾಡ್ತಾ ಇದ್ದರೆ ನಿಮಗೆ ಗೊತ್ತಾಗದಂತೆಯೇ ನಿಮ್ಮ 90% ಟೈಮ್, ಎನರ್ಜಿ ಹಾಗೂ ಪೊಟೆನ್ಷಿಯಲ್ ಲೈಫ್ ಹಾಳಾಗ್ತಾ ಇರುತ್ತೆ. ಈ ರೀತಿ ಪ್ರತಿದಿನ ನಿಮ್ಮ 90% ಟೈಮು ಕೂಡ ವೇಸ್ಟ್ ಆಗ್ತಾ ಇದೆ, ಲೈಫು ಕೂಡ ವೇಸ್ಟ್ ಆಗ್ತಾ ಇದೆ, ಎನರ್ಜಿ ಕೂಡ ವೇಸ್ಟ್ ಆಗ್ತಾ ಇದೆಯಪ್ಪ ಅಂತಂದರೆ ನೀವು ನಿಮ್ಮ ಲೈಫಲ್ಲಿ ಬಹಳಷ್ಟು ಹಿಂದೆ ಉಳಿದು ಬಿಡ್ತೀರಾ, ಒಬ್ಬ ಲೂಸರ್ ಆಗ್ತೀರಾ, ಅನ್ಸಕ್ಸಸ್ಫುಲ್ ಫೆಲೋ ಆಗ್ತೀರಾ. ಅದಕ್ಕಾಗಿಯೇ ಈ 10 ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಅವಾಯ್ಡ್ ಮಾಡಿ ಮತ್ತು ನಿಮ್ಮ ಲೈಫಲ್ಲಿ ಮುಂದೆ ಹೋಗೋಕ್ಕೆ ಪ್ರಯತ್ನ ಪಡಿ. ಆ 10 ಬ್ಯಾಡ್ ಹ್ಯಾಬಿಟ್ಸ್ಗಳು ಇಂತಿವೆ. ನಂಬರ್ 1, ಚೇಂಜ್ ನಥಿಂಗ್ ಆ್ಯಂಡ್ ಎಕ್ಸ್ಪೆಕ್ಟ್ ಡಿಫ್ರೆಂಟ್ ರಿಸಲ್ಟ್ಸ್. ನೀವೇನಾದರೂ ಮಾಡಿರುವ ಕೆಲಸಗಳನ್ನೇ ಮಾಡ್ತಾ ಹೋಗ್ಬಿಟ್ಟು ಬೇರೆ ರಿಸಲ್ಟ್ ಬರಲಿ ಅಂಥೇಳಿ ಬಯಕೆಗಳನ್ನು ಇಟ್ಕೊಂಡಿದ್ರೆ ಇದು ನಿಮ್ಮ ಮೂರ್ಖತನವಾಗಿದೆ. ಎಲ್ಲಿ ತನಕ ನೀವು ಸೇಮ್ ಆ್ಯಕ್ಷನ್ಸ್ಗಳನ್ನೇ ರಿಪೀಟ್ ಮಾಡ್ತಿರಲ್ಲ, ರಿಸಲ್ಟ್ ಕೂಡ ಸೇಮೇ ಬರ್ತಾ ಇರತ್ತೆ. ನಿಮಗೆ ಡಿಫ್ರೆಂಟ್ ಆಗಿರುವ ರಿಸಲ್ಟ್ ಬೇಕಪ್ಪ ಅಂತಂದರೆ, ಗ್ರೇಟ್ ಆಗಿರುವ ರಿಸಲ್ಟ್ ಬೇಕಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಆ್ಯಕ್ಷನ್ಸ್ಗಳನ್ನು ಚೇಂಜ್ ಮಾಡಬೇಕು. ನಿಮಗೆ ಬೆಳಿಗ್ಗೆ ಬೇಗನೆ ಎದ್ದೇಳೋದಿದೆ ಅಂತ ಅಂದ್ಕೊಳ್ಳಿ, ಫಸ್ಟ್ ಆಫ್ ಆಲ್ ನೀವು ರಾತ್ರಿ ಬೇಗನೆ ಮಲಗಬೇಕು. ನಿಮಗೆ ಫಿಟ್ ಆ್ಯಂಡ್ ಆ್ಯಕ್ಟಿವ್ ಆಗಿರುವ ಬಾಡಿ ಬೇಕಪ್ಪ ಅಂತಂದರೆ ನೀವು ಎಕ್ಸರ್ಸೈಸ್ ಮಾಡಬೇಕು. ನಿಮಗೆ ಹೆಲ್ತ್ ಬೇಕಪ್ಪ ಅಂತಂದರೆ ನಿಮ್ಮ ಫುಡ್ ಹ್ಯಾಬಿಟ್ಸ್ಗಳನ್ನು ಚೇಂಜ್ ಮಾಡಬೇಕು. ನಿಮಗೆ ವೆಲ್ತ್ ಬೇಕಪ್ಪ ಅಂತಂದರೆ ನಿಮ್ಮ ಕೆಲಸದ ಹ್ಯಾಬಿಟ್ಸ್ಗಳಲ್ಲಿ ಇಂಪ್ರೂವ್ಮೆಂಟ್ಗಳನ್ನು ಮಾಡಬೇಕು. ಸೊ ಯಾವಾಗ ನೀವು ನಿಮ್ಮ ಆ್ಯಕ್ಷನ್ಸ್ಗಳನ್ನು ಬದಲಾಯಿಸ್ತಿರೋ ಆವಾಗ ಮಾತ್ರ ನಿಮಗೆ ಬೇರೆ ರಿಸಲ್ಟ್ಗಳು ಸಿಗ್ತವೆ. ಮಾಡಿರೋದನ್ನೇ ಮಾಡ್ತಾ ಹೋಗ್ಬಿಟ್ಟು ಬೇರೆ ರಿಸಲ್ಟ್ ಬರಲಿ ಅಂತಂದರೆ ಬರಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಂಬರ್ ಎಂಡ್ಲೆಸ್ ಸ್ಕ್ರೋಲಿಂಗ್. ನೀವೇನಾದರೂ ನಿಮ್ಮ ಮೊಬೈಲ್ ಜೊತೆಗೆ ಜಾಸ್ತಿ ಅಡಿಕ್ಟ್ ಆಗಿಬಿಟ್ಟು ಕಂಟಿನ್ಯೂಸ್ ಆಗಿ ನಿಮ್ಮ ಸ್ಕ್ರೀನನ್ನು ಸ್ಕ್ರೋಲಿಂಗ್ ಮಾಡ್ತಾ ಇದ್ರೆ, ವಾಟ್ಸಪ್ಪಲ್ಲಿ ಏನು ಬಂದಿದೆ, ಇನ್ಸ್ಟಾಗ್ರಾಮಲ್ಲಿ ಏನು ಬಂದಿದೆ, ಫೇಸ್ಬುಕ್ಕಲ್ಲಿ ಯಾರು ಏನು ಕಳಿಸಿದ್ದಾರೆ, ಯೂಟ್ಯೂಬಲ್ಲಿ ಏನಾಗ್ತಾ ಇದೆ, ನ್ಯೂಸ್ ಏನಾಗ್ತಾ ಇದೆ ಅಂತ ಹೇಳಿಬಿಟ್ಟು ನೀವು ಕಂಟಿನ್ಯೂಸ್ಲಿ ನಿಮ್ಮ ಮೊಬೈಲ್ ಸ್ಕ್ರೀನನ್ನು ಸ್ಕ್ರೋಲ್ ಮಾಡ್ತಾ ಇದ್ರಪ್ಪ ಅಂತಂದರೆ ನೀವು ಹಾಳಾಗ್ತೀರಾ. ನಿಮ್ಮ ಎನರ್ಜಿನೂ ವೇಸ್ಟು, ದುಡ್ಡು ವೇಸ್ಟು, ಟೈಮು ವೇಸ್ಟು, ಎಲ್ಲನೂ ವೇಸ್ಟ್ ಅಲ್ಲ. ಈ ಜಗತ್ತು ಸ್ಪೀಡಾಗಿ ಓಡ್ತಾ ಹೋಗ್ತಾ ಇದೆ, 5G ಸ್ಪೀಡಲ್ಲಿ ಹೋಗ್ತಾ ಇದೆ. ನೀವು ಲೇಜಿ ಆದ್ರಪ್ಪ ಅಂತಂದರೆ, ಹೀಗೆ ಸುಮ್ಮನೆ ಟೈಮ್ ಪಾಸ್ ಮಾಡಿದ್ರಪ್ಪ ಅಂತಂದರೆ ನೀವು ಹಿಂದೆ ಉಳಿದು ಬಿಡ್ತೀರಾ. ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ ಅವ್ರ ಹತ್ರ ದುಡ್ಡು ನೀರಿನಂತೆ ಹರಿದು ಬರುತ್ತೆ. ಅದಕ್ಕಾಗಿ ನೀವು ನಿಮ್ಮ ಸಮಯವನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಒಂದು ವೇಳೆ ನಿಮಗೆ ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ, ಇಲ್ಲವೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿತು ನಿಮ್ಮ ಲೈಫಲ್ಲಿ ಮುಂದೆ ಹೋಗಿ. ನಂಬರ್ 3, ಓವರ್ ಥಿಂಕಿಂಗ್. ಈ ಓವರ್ ಥಿಂಕಿಂಗ್ ಇದೆಯಲ್ಲ, ಇದು ನಿಮ್ಮನ್ನು ಸೈಲೆಂಟಾಗಿ ಸಾಯಿಸುತ್ತೆ. ಅದಕ್ಕಾಗಿ ನೀವು ಓವರ್ ಥಿಂಕಿಂಗ್ನಿಂದ ಬೇಗನೆ ಹೊರಬರಬೇಕು. ನಾನು ಒಂದು ವಾರದ ಹಿಂದೆಯೇ ಓವರ್ ಥಿಂಕಿಂಗ್ನಿಂದ ಹೊರಬರೋಕ್ಕೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಹೇಳಿಬಿಟ್ಟು ಒಂದು ಚೆನ್ನಾಗಿರುವ ವಿಡಿಯೋವನ್ನು ಮಾಡಿರುವೆ. ಚಾನಲ್ನಲ್ಲಿ ಹೋಗಿ ಮತ್ತೆ ನೋಡಿ. ಒಟ್ಟಿನಲ್ಲಿ ಏನು ಮಾಡ್ತಿರೋ ಏನು ಬಿಡ್ತಿರೋ ಗೊತ್ತಿಲ್ಲ, ಓವರ್ ಥಿಂಕಿಂಗ್ನಿಂದ ಹೊರಗಡೆ ಬನ್ನಿ. ನಂಬರ್ 4, ಸ್ಟಾರ್ಟಿಂಗ್ ಅ ಡೇ ವಿದೌಟ್ ಪ್ಲ್ಯಾನಿಂಗ್. ನೀವು ನಿಮ್ಮ ದಿನವನ್ನು ಪ್ಲ್ಯಾನಿಂಗ್ ಇಲ್ಲದೆ ಹಾಗೆ ರ್ಯಾಂಡಮ್ ಆಗಿ ಶುರು ಮಾಡಿದ್ರಪ್ಪ ಅಂತ ಅಂದ್ಕೊಳ್ಳಿ, ನಿಮ್ಮಲ್ಲಿ ಕ್ಲಾರಿಟಿ ಇರಲ್ಲ. ಕ್ಲಾರಿಟಿ ಇಲ್ಲಪ್ಪ ಅಂತಂದರೆ ಹೆಜ್ಜೆ ಹೆಜ್ಜೆಗೂ ಕನ್ಫ್ಯೂಷನ್ಗಳಾಗ್ತವೆ. ಕನ್ಫ್ಯೂಷನ್ ಶುರು ಆಯ್ತಪ್ಪ ಅಂತಂದರೆ ನಿಮ್ಮ ಟೈಮ್, ಎನರ್ಜಿ ಮತ್ತು ಲೈಫು ವೇಸ್ಟ್ ಆಗುತ್ತೆ. ಅದಕ್ಕಾಗಿ ಪ್ರತಿದಿನ ನಿಮ್ಮ ದಿನವನ್ನು ಪ್ಲ್ಯಾನಿಂಗ್ನೊಂದಿಗೆ ಶುರು ಮಾಡಿ. ನಂಬರ್ 5, ವೇಟಿಂಗ್ ಫಾರ್ ದ ರೈಟ್ ಟೈಮ್. ನೀವೇನಾದರೂ ನಿಮ್ಮ ಜೀವನದಲ್ಲಿ ರೈಟ್ ಟೈಮಿಗೆ, ಪರ್ಫೆಕ್ಟ್ ಟೈಮ್ಗೆ ವೇಟ್ ಮಾಡ್ತಾ ಇದ್ದೀರಪ್ಪ ಅಂತಂದರೆ ನೀವು ನಿಮ್ಮ ಗೋಲ್ಡನ್ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದೀರಿ ಅಂತಂದಂಗೆ. ಬಹಳಷ್ಟು ಜನ ರೈಟ್ ಟೈಮ್ ಬಂದಾಗ ಕೆಲಸ ಶುರು ಮಾಡುವೆ, ರೈಟ್ ಟೈಮ್ ಬಂದಾಗ ಮದುವೆ ಆಗುವೆ, ರೈಟ್ ಟೈಮ್ ಬಂದಾಗ ಬಿಸ್ನೆಸ್ ಶುರು ಮಾಡುವೆ, ರೈಟ್ ಟೈಮ್ ಬಂದಾಗ ಇನ್ವೆಸ್ಟ್ಮೆಂಟ್ ಮಾಡುವೆ ಅಂತೇಳಿ ಸಮಯವನ್ನು ಬರ್ಬಾದ್ ಮಾಡ್ತಾರೆ. ಕೊನೆಗೇನಾಗುತ್ತೆ, ಅವರ ರೈಟ್ ಟೈಮ್ ಬರೋದೇ ಇಲ್ಲ. ಇವರು ಮುದುಕಿ ಆಗಿಬಿಡ್ತಾರೆ, ಮದುವೆನೂ ಆಗಲ್ಲ, ಕೆಲಸನೂ ಶುರುವಾಗಲ್ಲ, ಬಿಸ್ನೆಸ್ಸು ಶುರುವಾಗಲ್ಲ, ಮತ್ತು ಇನ್ವೆಸ್ಟ್ಮೆಂಟು ಮಾಡಿಲ್ಲ ಅಂತಂದರೆ ಇವರ ಹತ್ರ ಅಸೆಟ್ಟು ಇರಲ್ಲ, ದುಡ್ಡು ಇರಲ್ಲ, ಏನಿಲ್ಲ. ಟೋಟಲಿ ಲೈಫು ಬರ್ಬಾದಾಗತ್ತೆ. ದೊಡ್ಡ ಲೂಸರ್ಗಳಾಗಿಬಿಡ್ತಾರೆ ಇಂಥವರ ಲಿಸ್ಟಿಗೆ ನೀವು ಸೇರಕ್ಕೆ ಹೋಗಬೇಡಿ. ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಎಲ್ಲ ಸಮಯ ಒಳ್ಳೆಯದೇನೇ ಆಗಿರುತ್ತೆ. ಸ್ಟಾರ್ಟ್ ನೌ. ನಂಬರ್ 6, ಕ್ಲೋಸ್ ಯುವರ್ ಮೈಂಡ್ ಟು ನ್ಯೂ ಐಡಿಯಾ ಆ್ಯಂಡ್ ಪರ್ಸ್ಪೆಕ್ಟಿವ್ಸ್. ಬಹಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ ತಮ್ಮ ಮೈಂಡನ್ನು ಕ್ಲೋಸ್ ಮಾಡ್ಕೊಂಡು ಬಿಡ್ತಾರೆ, ಬ್ಲಾಕ್ ಮಾಡ್ಕೊಂಡು ಬಿಡ್ತಾರೆ. ಅವರಿಗೆ ನೀವು ಏನೇ ಒಂದು ಹೊಸ ಐಡಿಯಾವನ್ನು ಹೇಳಕ್ಕೆ ಹೋಗಿ, ಹೊಸ ಒಂದು ಪರ್ಸ್ಪೆಕ್ಟಿವ್ನ ಮೂಲಕ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿ ಅವ್ರು ಕೇಳೋದೇ ಇಲ್ಲ. ಒಂದು ವೇಳೆ ನೀವು ಕೂಡ ಈ ರೀತಿ ನಿಮ್ಮ ಮೈಂಡನ್ನು ಬ್ಲಾಕ್ ಮಾಡ್ಕೊಂಡು ಬಿಟ್ರಪ್ಪ ಅಂತಂದರೆ ನೀವು ಅನ್ಎಜುಕೇಟೆಡ್ ಫೆಲೋ ಆಗ್ತೀರಾ, ಅಂಧಭಕ್ತರಾಗ್ತೀರಾ, ಅಜ್ಞಾನಿಗಳಾಗ್ತೀರಾ. ನೀವು ಎನಿ ಟೈಮ್ ಹೊಸ ಹೊಸ ಐಡಿಯಾಗಳಿಗೆ ಓಪನ್ ಅಪ್ ಆಗಿರಬೇಕು.
ನೀವು ಬರೀ ನಿಮ್ಮ ಪರ್ಸ್ಪೆಕ್ಟಿವ್ನಂತೆ ಯೋಚನೆ ಮಾಡೋದಲ್ಲ, ಬೇರೆಯವರ ಪರ್ಸ್ಪೆಕ್ಟಿವ್ ಏನಿದೆ ಅದನ್ನು ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅಂದಾಗಲೇ ನಿಮಗೆ ಹೊಸ ಹೊಸ ಅಪಾರ್ಚುನಿಟಿಗಳು ಸಿಗ್ತವೆ, ಹೊಸ ಹೊಸ ಫ್ರೆಂಡ್ಶಿಪ್ಗಳು, ಪ್ರೀತಿ ಇವೆಲ್ಲವೂ ಕೂಡ ಸಿಗ್ತವೆ. ಅದಕ್ಕಾಗಿ ನಿಮ್ಮ ಮೈಂಡನ್ನು ಓಪನ್ ಅಪ್ ಆಗಿ ಇಟ್ಕೊಳ್ಳಿ. ನಂಬರ್ 7, ಅಲೋ ನೆಗೆಟಿವ್ ಪೀಪಲ್ ಟು ಕಂಟಿನ್ಯೂಯಸ್ಲಿ ಡಿಸ್ಟ್ರಾಕ್ಟಿವ್. ನಮಗೆ ಗೊತ್ತಿರುತ್ತೆ ಕೆಲವೊಂದಿಷ್ಟು ವ್ಯಕ್ತಿಗಳು ನೆಗೆಟಿವ್ ಆಗಿದ್ದಾರೆ, ಟಾಕ್ಸಿಕ್ ಆಗಿದ್ದಾರೆ, ಇವರಿಂದ ನನ್ನ ದುಡ್ಡು ವೇಸ್ಟ್ ಆಗ್ತಾ ಇದೆ, ಟೈಮ್ ವೇಸ್ಟ್ ಆಗ್ತಾ ಇದೆ, ನನ್ನ ಮೂಡ್ ಹಾಳಾಗ್ತಾ ಇದೆ ಅನ್ನೋದು ಗೊತ್ತಿರುತ್ತೆ. ಆದರೂ ಕೂಡ ನಾವು ಅವರಿಗೆ ನೋ ಹೇಳುವ ಧೈರ್ಯವನ್ನು ತೋರಿಸಲ್ಲ, ಅವರನ್ನು ದೂರ ತಳ್ಳುವ ಧೈರ್ಯವನ್ನು ಮಾಡಲ್ಲ. ಇದರಿಂದ ನಮಗೆ ಲಾಸ್ ಆಗುತ್ತೆ. ಸೊ ಯಾವ ವ್ಯಕ್ತಿಗಳು ನಿಮ್ಮ ಟೈಮನ್ನು, ಟ್ಯಾಲೆಂಟನ್ನು, ದುಡ್ಡನ್ನು, ಮೂಡನ್ನು ಹಾಳು ಮಾಡ್ತಾ ಇದ್ದಾರಲ್ಲ ಅವರನ್ನು ನಿಮ್ಮ ಲೈಫ್ನಿಂದ ಒದ್ದು ದೂರ ಓಡಿಸಿ. ಸ್ವಲ್ಪ ಧೈರ್ಯ ಮಾಡಿ. ಅವ್ರು ಯಾರೇ ಇರಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರಲಿ, ರಿಲೇಟಿವ್ಸ್ಗಳಿರಲಿ, ಫ್ರೆಂಡ್ಸ್ ಇರಲಿ, ವೆಲ್ ವಿಷರ್ಸ್ ಇರಲಿ, ಯಾರೇ ಇರಲಿ, ಅವರು ನಿಮಗೆ ನೆಗೆಟಿವ್ ಎಫೆಕ್ಟ್ ಮಾಡ್ತಾ ಇದ್ದಾರಪ್ಪ ಅಂತಂದರೆ ಅವರಿಂದ ನೀವು ದೂರ ಇರಬೇಕು. ಅವರನ್ನು ಸ್ವಲ್ಪ ದೂರ ಕಳಿಸ್ಬಿಡಿ, ಸ್ವಲ್ಪ ಕೆಟ್ಟವರಾಗಿ. ನಂಬರ್ 8, ಹೋಲ್ಡ್ ಟೈಟ್ ಟು ಸಮಥಿಂಗ್ ದಟ್ ಈಸ್ ನಾಟ್ ರಿಯಲ್. ನಾವು ನಮ್ಮ ಲೈಫಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಫೇಕ್ ಆಗಿರುವ ವ್ಯಕ್ತಿಗಳಿಗೆ ಮತ್ತು ವಸ್ತುಗಳಿಗೆ ಹೋಲ್ಡ್ ಆಗಿಬಿಡ್ತೀವಿ, ಟೈಟಾಗಿ ಅವರನ್ನು ಅಪ್ಕೊಂಡ್ಬಿಡ್ತೀವಿ, ಅದಕ್ಕೆ ಅಂಟಿಕೊಂಡು ಬಿಡ್ತೀವಿ. ನಮಗೆ ಗೊತ್ತೇ ಆಗಲ್ಲ ಅದು ರಿಯಲ್ ಆಗಿಲ್ಲ ಅನ್ನೋದು. ಬಹಳಷ್ಟು ಜನ ತಮ್ಮ ಜಾತಿಗೆ, ತಮ್ಮ ಧರ್ಮಕ್ಕೆ, ನಕಲಿ ದೇವರುಗಳಿಗೆ, ನಕಲಿ ವಿಚಾರಗಳಿಗೆ, ಪೊಲಿಟಿಕಲ್ ಪಾರ್ಟಿಗಳಿಗೆ, ಫಾಲ್ತು ಫಿಲಮ್ ಸ್ಟಾರ್ಗಳಿಗೆ, ಡಮ್ಮಿ ಕ್ರಿಕೆಟರ್ಗಳಿಗೆ, ನಕಲಿ ದೇಶಭಕ್ತರಿಗೆ, ಈ ರೀತಿ ಯಾರಿಗ್ಯಾರಿಗೇನೋ ತಮ್ಮನ್ನು ತಾವು ಹೋಲ್ಡ್ ಮಾಡ್ಕೊಂಡ್ಬಿಟ್ಟು ಇದೇ ನಿಜ ಅಂತೇಳಿ ನಂಬಿಕೊಂಡು ಬದುಕ್ತಾ ಇರ್ತಾರೆ. ಇದರಿಂದ ಕೊನೆಗೆ ಅವರಿಗೇನೆ ಲಾಸ್ ಆಗುತ್ತೆ, ಅವರೇ ಪುಕ್ಸಟ್ಟೆ ಸಾಯ್ತಾರೆ. ಮತ್ತು ಎಷ್ಟೋ ಸಲ ನಾವು ನಕಲಿ ದೋಸ್ತುಗಳನ್ನೇ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡ್ಬಿಡ್ತೀವಿ, ನಕಲಿ ಪ್ರಿಯಕರನನ್ನು ಇಲ್ಲವೇ ಪ್ರೇಯಸಿಯನ್ನೇ ನಿಜವಾದ ಪ್ರೇಯಸಿ ಅಂತ ಅಂದ್ಕೊಂಡ್ಬಿಡ್ತೀವಿ. ಇದರಿಂದ ಅಲ್ಟಿಮೇಟ್ಲಿ ಯಾರಿಗೆ ಲಾಸ್ ಆಗುತ್ತೆ? ನಮಗೆ ಲಾಸ್ ಆಗುತ್ತೆ. ನಾವೇ ಈ ರೀತಿ ಮಾಡಿಬಿಟ್ಟು ನಮ್ಮ ಕಾಲ ಮೇಲೆ ನಾವೇ ಕಲ್ಲಾಕೊಳ್ಬಿಡ್ತೀವಿ. ಈ ರೀತಿ ನೀವು ಮಾಡಕ್ಕೆ ಹೋಗ್ಬಿಡಿ. ನಕಲಿ ವ್ಯಕ್ತಿಗಳಿಂದ, ನಕಲಿ ವಸ್ತುಗಳಿಂದ ದೂರವಿರಿ, ಅವುಗಳನ್ನು ಬಿಟ್ಬಿಡಿ. ಅವು ರಿಯಲ್ ಆಗಿಲ್ಲ. ಭ್ರಮೆಯಿಂದ ಹೊರಗಡೆ ಬನ್ನಿ. ನಂಬರ್ 9, ಸೇಯಿಂಗ್ ಯಸ್ ಟು ಎವ್ರಿಥಿಂಗ್. ನೀವೇನಾದರೂ ಎಲ್ಲದಕ್ಕೂ ಕೂಡ ಎಸ್ ಅಂತ ಹೇಳ್ತಾ ಇದ್ರೆ ಅಲ್ಟಿಮೇಟ್ಲಿ ಯಾರ ಟೈಮ್ ವೇಸ್ಟ್ ಆಗುತ್ತೆ? ನಿಮ್ಮದೇ ವೇಸ್ಟ್ ಆಗುತ್ತೆ, ನಿಮ್ಮದೇ ದುಡ್ಡು ವೇಸ್ಟ್ ಆಗುತ್ತೆ, ನಿಮ್ಮ ಲೈಫೇ ಹಾಳಾಗುತ್ತೆ. ಅದಕ್ಕಾಗಿ ನೀವು ಎಲ್ಲದಕ್ಕೂ ಕೂಡ ಎಸ್ ಅಂತ ಹೇಳಬಾರ್ದು. ಯಾವುದು ಪ್ರೊಡಕ್ಟಿವ್ ಆಗಿದೆಯೋ, ಯಾವುದು ನೀಡೆಡ್ ಆಗಿದೆಯೋ, ಯಾವುದು ಪ್ರಾಫಿಟೇಬಲ್ ಆಗಿದೆಯೋ ಅದಕ್ಕೆ ಮಾತ್ರ ಎಸ್ ಹೇಳಬೇಕು, ಮಿಕ್ಕಿದ್ದಕ್ಕೆಲ್ಲ ನೋ ಹೇಳಬೇಕು. ಇಷ್ಟಾದರೂ ಬುದ್ಧಿ ನಿಮ್ಮಲ್ಲಿರಬೇಕು. ನಂಬರ್ 10, ಅವಾಯ್ಡಿಂಗ್ ಡಿಸ್ಕಂಫರ್ಟ್. ನಾವು ನಮ್ಮ ಲೈಫಲ್ಲಿ ಕಂಫರ್ಟ್ ಝೋನ್ನಲ್ಲಿರೋಕ್ಕೆ ಜಾಸ್ತಿ ಇಷ್ಟಪಡ್ತೀವಿ, ರಿಸ್ಕ್ಗಳನ್ನು ತೆಗೆದುಕೊಳ್ಳೋದನ್ನು ಹೇಟ್ ಮಾಡ್ತೀವಿ, ಲೈಫಲ್ಲಿ ಮುಂದೆ ಹೋಗೋಕ್ಕೆ, ಸ್ವಲ್ಪ ಗ್ರೋತ್ ಆಗೋಕ್ಕೆ ಅವಾಯ್ಡ್ ಮಾಡ್ತೀವಿ. ನಮಗೆ ಕಂಫರ್ಟೇಬಲ್ಲೇ ಬೇಕು. ಕಂಫರ್ಟೇಬಲ್ನಲ್ಲಿ ಎಷ್ಟು ದಿನ ನಾವು ಇರ್ತೀವೋ ಅಷ್ಟು ದಿನ ಇದೇ ರೀತಿ ಇರ್ತೀವಿ. ಅದಕ್ಕಾಗಿ ನಮಗೆ ನಾವು ಡಿಸ್ಕಂಫರ್ಟನ್ನು ಫೀಲ್ ಮಾಡಬೇಕು. ನಮಗೆ ಕಂಫರ್ಟೇಬಲ್ ಫೀಲ್ ಆಗಬಾರ್ದು. ಕಂಫರ್ಟೇಬಲ್ ಫೀಲ್ ಆಗಲಿಲ್ಲಪ್ಪ ಅಂತಂದರೆ ಆಟೋಮೆಟಿಕ್ಕಾಗಿ ನಾವು ರಿಸ್ಕ್ ತಗೊಳ್ಕೊಳ್ತೀವಿ, ಕೆಲಸ ಮಾಡ್ತೀವಿ ಮತ್ತು ಲೈಫಲ್ಲಿ ಮುಂದೆ ಹೋಗ್ತೀವಿ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಡಿಸ್ಕಂಫರ್ಟನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ, ಕಂಫರ್ಟ್ನೆಸ್ಸನ್ನು ಲವ್ ಮಾಡೋಕ್ಕೆ ಹೋಗಬೇಡಿ. ಈ 10 ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಅಥವಾ ಮಿಸ್ಟೇಕ್ಸ್ಗಳನ್ನು ನೀವು ಮಾಡ್ತಾ ಇದ್ದರೆ ನಿಮಗೆ ತಿಳಿಯದಂತೆಯೇ ನಿಮ್ಮ ಟೈಮ್, ಟ್ಯಾಲೆಂಟ್, ಎನರ್ಜಿ, ದುಡ್ಡು, ಲೈಫ್ ವೇಸ್ಟ್ ಆಗ್ತಾ ಇರುತ್ತೆ. ಇವುಗಳನ್ನು ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ ಮತ್ತು ನಿಮ್ಮ ಲೈಫಲ್ಲಿ ಜಾಸ್ತಿ ಪ್ರೊಡಕ್ಟಿವ್ ಆಗಿ, ಜಾಸ್ತಿ ಪ್ರಾಫಿಟಬಲ್ ಆಗಿ ಮತ್ತು ಬೇಗನೆ ಸಕ್ಸಸ್ಫುಲ್ ಆಗಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.